ಆದರೂ ತಾವು ಪಿ ಯು ಸಿ ಮಾಡಿದಾಗೂ ಈಗ ಪಿ ಯು ಸಿ ಮಾಡೋದಕ್ಕೂ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಜಾಸ್ತಿ ಆಗಿದೆ ಅನ್ನೋದು ಒಪ್ಕೊಳ್ತೀರಿ? ಇದೆ ಅದಕ್ಕೆ ಈಗಿನ ಕಾರಣಗಳು ತುಂಬ ಇದೆ, ಒತ್ತಡಗಳು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ನಮ್ಮ ಟೈಮ್ನಲ್ಲಿ ಇರುವಂಥ ಏನಪ್ಪ, ನಮ್ಮಲ್ಲಿ ಒಂದು 85% ಹೆಚ್ಚಿನ ಮಕ್ಕಳು ಯಾರಿದ್ದಾರೆ ಹೇಳಿ? ನಮ್ಮ ರಿಸಲ್ಟ್ ಬಂದದ್ದು 10th ಆ ಕಾಲದಲ್ಲಿ 40%ಗಿಂತ ಕೆಳಗೆ ನಮ್ಮ ರಾಜ್ಯದ ರಿಸಲ್ಟ್ ಬಂದದ್ದು. ಇವತ್ತು ಪಿ ಯು ಸಿ ಆಗಿದ್ರೆ ಮತ್ತೂ ಕಡಿಮೆ ಇದ್ದದ್ದು. ಈಗ ರಿಸಲ್ಟ್ಗಳು ಎಲ್ಲಿಗೆ ಹೋಯಿತು? ಈಗ ರಿಸಲ್ಟ್ಗಳು 90-92% ಮೇಲೆ, ಅದು ಸಹ CBSE ICSE ಅಂತೂ 99% ಮೇಲೆ. ಈಗ ನನ್ನ ಕ್ಲಾಸ್ಮೇಟಲ್ಲಿದ್ದಂಥ ಪಿ ಯು ಸಿಲಿದ್ದಂಥ ಒಬ್ಬ ಹುಡುಗನೇ ಅವನು 88%ನವ, ಅವನೇ ನಮ್ಮ ಕ್ಲಾಸ್ನಲ್ಲಿ ಫಸ್ಟ್. ಅವನ ಹತ್ತಿರ ನಾನು ಕೂತ್ಕೊಂಡಿದ್ದೆ ಎಂಬುದೇ ನನಗೆ ಸಮಾಧಾನ, ಅಷ್ಟೇ ನನಗೆ ಸಮಾಧಾನ, ಅದೇ ಫಸ್ಟ್. ಈಗ ನಮ್ಮಲ್ಲಿ ನೋಡಿದರೆ 600ಕ್ಕೆ 600 ಮಾರ್ಕ್ ತೆಗೆದಂಥವರು ಈಗ ನಮ್ಮಲ್ಲಿ ದೀಕ್ಷಾ ಇದ್ದಾಳೆ, ಅನನ್ಯ ಇದ್ದಾಳೆ, ಈಗ ಎಷ್ಟೆಷ್ಟು ಮಕ್ಕಳುಗಳು ಇವತ್ತು ಈಗ 600ಕ್ಕೆ 600 ಮಾರ್ಕ್ ತೆಗಿತಾಳೆ. ಇದು ಈಗಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಇದೆಲ್ಲ ಬುದ್ಧಿಮತ್ತೆ ಇದ್ದಂಥ ಮಕ್ಕಳ ಸಂಖ್ಯೆ ಕೆಲವೇ ಒಂದು ಪರ್ಸೆಂಟೇಜ್ ಇತ್ತು, ಅಂದರೆ 1-2%. ಈಗಂತೂ ನಾವು ದೇಶವನ್ನು, ರಾಜ್ಯವನ್ನು, ನಮ್ಮ ಎಲ್ಲ ಸಂಸ್ಥೆಯನ್ನು ನಾವು ಗಮನಿಸಿದರೆ ಇಂಥ ಐಕ್ ಪವರ್ ಇದ್ದಂಥ ಮಕ್ಕಳು ಇವತ್ತು ಒಂದು ಕನಿಷ್ಠ ಒಂದು 20%ಗಿಂತ ಮೇಲೆ ಮಕ್ಕಳು ಈಗ ಬರ್ತಾ ಇದ್ದಾರೆ. ಡಾಕ್ಟರ್ BA ಕುಮಾರ್ ಹೆಗಡೆ, ನನ್ನದು ಒಂದೇ ಜಿಜ್ಞಾಸೆ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಮೋಹನ್ ಆಳ್ವ ಅವರ ಈ ಜೀವನ ಸ್ಫೂರ್ತಿಗೆ, ಈ ಒಂದು ಬೃಹತ್ ಆತ್ಮವಿಶ್ವಾಸಕ್ಕೆ ಅವರಿಗೆ ಏನು ಸ್ಫೂರ್ತಿಯ ಸೆಲೆ, ಏನು ಅವರಿಗೆ ಏನು ಇದಕ್ಕೊಂದು ಫೋರ್ಸ್ ಏನದು ಅನ್ನೋದನ್ನು ತಿಳಿದುಕೊಳ್ಳುವಂಥ ತುಂಬ ಒಂದು ಕುತೂಹಲ ನನಗಿದೆ. ನನಗನ್ಸೋದು ಕೆಲವು ಸಲ ಇಂಥದ್ದೆಲ್ಲ ಮಾಡೋದಕ್ಕೆ ಉತ್ಸಾಹ ಸಾಕಾಗೋದಿಲ್ಲ, ಹುಂಬುತನ ಬೇಕಾಗುತ್ತೆ. ಖಂಡಿತವಾಗಿ ಒಂದು ಹುಚ್ಚು ಧೈರ್ಯ ಬೇಕಾಗುತ್ತೆ. ಬರೀ ಉತ್ಸಾಹ ಇದ್ರ ಸಲ ಆಗೋದಿಲ್ಲ. ಇದು ಉತ್ಸಾಹ ನಮಗೂ ಇದೆಯಪ್ಪ, ಲೈವ್ ಮಾಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗ್ತಿಲ್ಲ. ನನಗೆ ಏನೋ ಗೊತ್ತಿಲ್ಲ. ನನಗೆ ಯಾಕಂತೇಳಿದರೆ ದೇವರೊಂದು ಈ ಜನ್ಮದಲ್ಲಿ ಒಂದು ಮನುಷ್ಯನಾಗಿ ಹುಟ್ಟುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಒಂದು ಸುಂದರವಾದಂಥ ಕಣ್ಣನ್ನು ಕೊಟ್ಟಿದ್ದಾರೆ, ಒಂದು ಕಿವಿಯನ್ನು ಕೊಟ್ಟಿದ್ದಾರೆ, ಒಂದು ಹೃದಯವನ್ನು ಕೊಟ್ಟಿದ್ದಾರೆ, ಒಂದು ಮನಸ್ಸನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಜೀವಿಗಳಿಗೆ ಕೊಟ್ಟಿರ್ಬೋದು, ಎಲ್ಲ ವ್ಯಕ್ತಿಗಳಿಗೆ ಕೊಟ್ಟಿರ್ಬೋದು. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸಿಕೊಂಡೆವು ನಮ್ಮ ಜೀವನಕ್ಕೆ ಎಂಬುದು ಬಹಳ ಮುಖ್ಯ. ಕಣ್ಣಿದ್ದು ಕೂಡರಾಗಿದ್ದರೆ, ಕಿವಿದ್ದು ಕಿವುಡರಾಗಿದ್ದರೆ, ಹೃದಯ ಇದ್ದು ಕೂಡ ಅದಕ್ಕೆ ಸುಂದರವಾದಂಥ ಹೃದಯವಂತಿಕೆಯನ್ನು ಬೆಳೆಸದೆ ಹೋದರೆ, ಮನಸ್ಸನ್ನು ಸ್ವಚ್ಛವಾಗಿ ಇಡದೆ ಹೋದರೆ, ಒಂದು ರೀತಿಯ ಜೀವನ ಉಲ್ಲಾಸದಲ್ಲೇ ಇಲ್ಲದೆ ಹೋದರೆ ಈ ಬದುಕಿಗೆ ಏನು ಸಾರ್ಥಕತೆ ಹೇಳಿ? ಹಾಗಿರುವಾಗ ಬಾಲ್ಯದಿಂದಲೂ ನನಗೆ ನನ್ನ ಜೀವನದಲ್ಲಿ ಇದರ ಬಗ್ಗೆ ಬಹಳ ಎಚ್ಚರಿಕೆ ಇತ್ತು. ಇದನ್ನೆಲ್ಲ ಸರಿಯಾಗಿ ಉಪಯೋಗಿಸಬೇಕು. ಜೀವನದಲ್ಲಿ ಜೀವನದ ಉಲ್ಲಾಸವನ್ನು ಇಟ್ಕೊಂಡು ಹೋದರೆ ಮಾತ್ರ, ಜೀವನೋಲ್ಲಾಸ ಇದ್ದರೆ ಮಾತ್ರ ನಿಮಗೆ ಬದುಕು ಭಾಳ ಸಾರ್ಥಕ ಮಾಡಲಿಕ್ಕೆ ಸಾಧ್ಯ ಅಂತಾಯಿತು. ಆದ್ದರಿಂದ ವಿದ್ಯಾರ್ಥಿ ಆಗಿರುವಾಗಲೂ ನಾನು ಈಗ ನಮ್ಮ ರಾಜ್ಯ ಸರ್ಕಾರ ಹೇಳುವಂಥ ಕಲಿನಲಿ ಎಂಬುದು, ಆ ಕಾಲದಲ್ಲಿ ನಾನು ಕಲಿನಲಿಯನ್ನು ಸೂತ್ರದ ಅಡಿಯಲ್ಲಿ ಬಹಳಷ್ಟು ಕ್ಲಾಸ್ ರೂಮಿನ ಒಳಗೆ ಮತ್ತು ಬಯಲು ಶಾಲೆಯನ್ನು ಎರಡನ್ನೂ ಇಟ್ಟುಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮಾಡಿದವ. ಆಗಲೇ ಬಹಳ ಖುಷಿ ನನಗೆ. ಯಾವುದೇ ಮಾರ್ಕು ಎಷ್ಟೇ ಬರಲಿ, ಏನೇ ಬರಲಿ, ಅತ್ಯಂತ ಸಂತೋಷ ಒಬ್ಬ ವಿದ್ಯಾರ್ಥಿ ಯಾರು ಕೇಳಿದ್ರೆ ನಾನೇ ಕ್ಲಾಸ್ ರೂಮಿನೊಳಗೆ. ಅದು ಶಿಕ್ಷಕರಿಗೂ, ನನ್ನ ಸ್ನೇಹಿತರಿಗೂ, ನನಗೂ, ನನ್ನ ವೈಯಕ್ತಿಕವಾಗಿಯೂ. ಅದನ್ನು ಹಾಗೇ ಮಾಡಿಕೊಂಡು ಮುಂದೆ ಬಂದುಕೊಂಡು ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಬೇಕಾದಷ್ಟು ಕೆಲವು ವಿಚಾರಗಳನ್ನು ಅವಿಭಾಜ್ಯ ಅಂಗವಾಗಿ ನಾನು ತೆಗೆದುಕೊಂಡು ಅದನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡೆ. ಅದರ ಎಲ್ಲ ಸುಖಗಳನ್ನು ಸಂಪೂರ್ಣವಾಗಿ ಅನುಭವಿಸಿಕೊಂಡು ಬಂದೆ. ಅದರ ಸುಖ ನನಗೇ ಗೊತ್ತು ಹೊರತು ಇನ್ನೊಬ್ಬರಿಗೆ ಅದು ಹುಚ್ಚಿನಾಗಿ ಕಾಣಬಹುದು. ಆದರೆ ನನಗೆ ಅದು ಹುಚ್ಚಾಗಿ ಕಾಣೋದಿಲ್ಲ. ಅದು ಅದರಿಂದಾಗಿ ನಾನು ಎಷ್ಟು ನನ್ನ ವ್ಯಕ್ತಿತ್ವ ಮೇಲೆ ಹೋಗ್ತಾ ಇದೆ ಎಂಬುದು ನನಗೆ ಅರ್ಥವಾಗ್ತಾ ಇದೆ. ಆದ್ದರಿಂದ ಆ ಜೀವನ ಉಲ್ಲಾಸವನ್ನು ನಾನು ಆ ದೇವರು ಕೊಟ್ಟ ಇದನ್ನೆಲ್ಲ ಇಟ್ಟುಕೊಂಡು, ನನಗೆ ಇವತ್ತು 75 ಆದರೂ ಕೂಡ ನಾನು ಇವತ್ತು ಆ ಒಂದು ಜೀವನೋಲ್ಲಾಸದಲ್ಲಿ ನಾನು ಇರಲಿಕ್ಕೆ ಮುಖ್ಯವಾದಂಥ ಕಾರಣವೇ ನನ್ನ ಮನಸ್ಸು, ನಾನು ಬೆಳೆದ ರೀತಿ. ಶಿಕ್ಷಣ ಅಂದರೆ ಮಕ್ಕಳು ಬರ್ತಾರೆ, ಪಾಠ ಮಾಡ್ತೀರಿ, ಒಂದಷ್ಟು ಪಠ್ಯೇತರ ಚಟುವಟಿಕೆ, ಅದೇನೋ NCC ಅಂತೆ, NSS ಅಂತೆ, ಸ್ಪೋರ್ಟ್ಸ್ ಅಂತೆ, ಡಾನ್ಸ್ ಅಂತೆ, ಹಾಡಂತೆ, ಅಷ್ಟರಲ್ಲಿ ಮುಗಿಸ್ಬೇಕು ಸರ್. ಇದೇನೋ ಆಳ್ವಾಸ್ ವಿರಾಸತ್ ಅಂತೇನೋ ಮಾಡಕ್ಕೆ ಹೊರಡ್ತೀರಿ ನೀವು. ಅಟ್ ದಿ ಎಂಡ್ ಆಫ್ ದ ಡೇ ಇಷ್ಟು ದೊಡ್ಡ ಸಂಸ್ಥೆ ಅಂದರೆ ಹಣಕಾಸಿನ ಲೆಕ್ಕಾಚಾರ ಒಂದಿರುತ್ತೆ. ನನಗೆ ಆ ಅರಿತ್ಮೆಟಿಕಲ್ ನಿಮ್ಮ ಈ ಆಳ್ವಾಸ್ ವಿರಾಸತ್ತು, ನೀವು ಮಾಡೋ ಸ್ವಾತಂತ್ರ್ಯೋತ್ಸವ, ನೀವು ಮಾಡುವ ಗಣರಾಜ್ಯೋತ್ಸವ, ಅರಿತ್ಮೆಟಿಕಲ್ ಸೆಟ್ ಆಗ್ತಾ ಇಲ್ಲ, ಮ್ಯಾಥಮೆಟಿಕ್ಸಲ್ಲಿ ಸೆಟ್ ಆಗ್ತಾ ಇಲ್ಲ. ಹೆಂಗೆ ಸೇರಿಸ್ತೀರಿ ಅದನ್ನೆಲ್ಲ? ಇದೆಲ್ಲ ನನ್ನ ಜೀವನದ ಮತ್ತು ನಮ್ಮ ವಿದ್ಯಾಭ್ಯಾಸದ ಇದು ಅವಿಭಾಜ್ಯ ಅಂಗ ಅಂತ ನಾನು ಸೇರಿಸಿಕೊಂಡವ. ಕೇವಲ ವಿದ್ಯಾಭ್ಯಾಸ ಅಂತ ಹೇಳುವಾಗ ನಮ್ಮ ಇಷ್ಟಕ್ಕೆ ಸೀಮಿತ ಅಲ್ಲ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ವಿದ್ಯೆ ಬುದ್ಧಿಯ ಜೊತೆಯಲ್ಲಿ ನನಗೆ ವಿರಾಸತ್ತೂ ಮುಖ್ಯ, ನನಗೆ ಕ್ರೀಡೆಯೂ ಮುಖ್ಯ, ನನಗೆ ನಮ್ಮ ಕನ್ನಡದ ಭಾಷೆಯ ಇದು ಸಹ ಮುಖ್ಯ. ಇದರೊಟ್ಟಿಗೆ ಹಬ್ಬ ಹರಿದಿನದಲ್ಲಿ ನಮ್ಮ ದೀಪಾವಳಿಯೂ ಮುಖ್ಯ, ಇಫ್ತಾರ್ ಕೂಟವೂ ಮುಖ್ಯ.
ಆಚೆಯಿಂದ ಕ್ರಿಸ್ಮಸ್ಸು ಮುಖ್ಯ, ನಮಗೆ ಮಹಾವೀರ ಜಯಂತಿಯು ಮುಖ್ಯ, ನಮಗೆ ಇದೆಲ್ಲವೂ ನಮಗೆ ಮುಖ್ಯವೇ. ಇದೆಲ್ಲವೂ ಕೂಡ ನಮಗೊಂದು ಅವಿಭಾಜ್ಯ ಅಂಗವಾಗಿ, ಆಚೆಯಿಂದ ಸ್ವಾತಂತ್ರ್ಯೋತ್ಸವ, ಈಚೆಯಿಂದ ಗಣರಾಜ್ಯೋತ್ಸವ, ಇಷ್ಟು ಮಕ್ಕಳು ಇದರ ಒಳಗಿದ್ದಾರೆ. ಅದರಲ್ಲಿ ಒಂದು ಜೀವಕಲೆ ತರಬೇಕಾದ್ರೆ, ಇಲ್ಲಿ ಪಠ್ಯ ಮತ್ತು ಪಠ್ಯೇತರವನ್ನು ಬೋಧನೆ ಮಾಡಬೇಕಾದ್ರೆ ಇದೆಲ್ಲವೂ ನನಗೆ ಅನಿವಾರ್ಯ. ಇದು ಇದ್ದಾಗ ಮಾತ್ರ ಅಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಒಂದಲ್ಲಿ ಆ ಕ್ಯಾಂಪಸ್ನಲ್ಲಿ ನನಗೆ ಜೀವಕಲೆ ಕೊಡ್ಬೋದು ಹೊರತು ಇದನ್ನು ಬಿಟ್ಟರೆ ನಾನು ಹೇಗೆ ಇರಲಿಕ್ಕೆ ಸಾಧ್ಯ? ಕೇವಲ ಫಿಸಿಕ್ಸನ್ನು, ಕೇವಲ ಕೆಮಿಸ್ಟ್ರಿಯನ್ನು ಅಥವಾ ಕೇವಲ ಈ ಪಠ್ಯದ ಪುಸ್ತಕವನ್ನೇ ಓದಿ 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 ಅಂತ ಹೇಳಿಕೊಂಡು ಬೆಳಿಗ್ಗೆ ಎಬ್ಬಿಸಿ ಓದುವುದು, ಸಂಜೆ ಓದಿಸುವುದು, ಹೀಗೆಲ್ಲ ಮಾಡಿಕೊಂಡು ಇದ್ದರೆ ನಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಹೇಳಿ? ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಅಭಿರುಚಿಗಳು ನನಗೂ ಇದೆ, ನನಗೆ ಅದನ್ನು ಮಾಡಬೇಕೆಂಬ ಇಷ್ಟವೂ ಇದೆ, ಅದಕ್ಕೆ ಖರ್ಚು ಮಾಡುವಂಥ ಮನೋಧರ್ಮವೂ ನನಗಿದೆ. ಹಾಗಿರುವಾಗ ನಾನು ಅದನ್ನೆಲ್ಲ ಇಟ್ಟುಕೊಂಡು ನಮ್ಮ ಕ್ಯಾಂಪಸ್ಸಲ್ಲಿ ನಡೀತಾ ಹೋಗ್ತಾ ಇದೆ. ಯಾವತ್ತೂ ಆಳ್ವಾಸನ್ನು ಒಂದಿದಕ್ಕೆ ಸೀಮಿತ ಮಾಡಲಿಕ್ಕೆ ಆಗೋದಿಲ್ಲ. ಆಳ್ವಾಸ್ ಅಂತ ಹೇಳುವಾಗ ನಮ್ಮ ವಿರಾಸತ್ತು ನೆನಪಾಗ್ತದೆ, ನಮ್ಮ ನುಡಿಸಿರಿ ನೆನಪಾಗ್ತದೆ, ನಮ್ಮ ಭಾಷೆ ನೆನಪಾಗ್ತದೆ, ನಮ್ಮ ಕನ್ನಡ ಮಾಧ್ಯಮ ಶಾಲೆ ನೆನಪಾಗ್ತದೆ, ನಮ್ಮ ಎಲ್ಲ ವಿಚಾರಗಳು, ಇಲ್ಲಿ ಕ್ರೀಡೆಗಳು ನೆನಪಾಗ್ತದೆ, ಬೇರೆ ಬೇರೆ ಎಲ್ಲವೂ ನೆನಪಾಗ್ತದೆ. ಹಾಗೆ ಆದ್ದರಿಂದ ಇದನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲನ ಮಾಡಿಕೊಂಡು ಹೋಗುವುದೇ ನನ್ನ ಒಂದು ಆಡಳಿತ. ಸರ್, ನೀವೊಂದು ಅದ್ಭುತ ನಟ ಮಾತ್ರ, ಬಹಳ ಅದ್ಭುತವಾದ ಕಲಾವಿದ. ಅದಕ್ಕೆ ನನಗೆ ನೆನಪಾಗೋದು BR ನಾಗೇಶ್ ಅಂತವರು, ಉದ್ಯಾವರ ಮಾಧವಾಚಾರ್ಯ ಅಂತ ರಂಗ ನಿರ್ದೇಶಕರು ನಿಮ್ಮ ಬಗ್ಗೆ ಹೇಳ್ತಿದ್ದಂಥ ಮಾತು. ಪೊಲೀಸರಿದ್ದರೆ ಎಚ್ಚರಿಕೆ ನಾಟಕ, ಗುಮ್ಮನೆಲ್ಲಿಹ ತೋರಮ್ಮ, ಕಾಲಿಗುಲ, ತುಗಲಕ್ ಅಂತ ನಾಟಕದಲ್ಲಿ ನೀವು ಅಭಿನಯಿಸ್ತಾ ಇದ್ದು ಬಂದವರು. ಆ ಕಡೆಯಿಂದ ಹೂವಿನ ಅಲಂಕಾರ ಬೇಕಾದರೆ ನಿಮ್ಮನ್ನು ಮೀರಿಸುವವರು ಮತ್ತೊಬ್ರು ಇರಲಿಲ್ಲ. ನಿಮ್ಮ ಕಾಲೇಜ್ ಇದು 55 ವರ್ಷದ ಹಿಂದಿನ ನೆನಪಿಸುವಂಥದ್ದು. ರಂಗೋಲಿ ಒಳ್ಳೆ ಬಿಡಿಸ್ತಾ ಇದ್ರಿ. ಆ ನಂತರದಲ್ಲಿ ಇತ್ತೀಚೆಗೆ ನೀವು ಇತ್ತಿಗೆ ಬಂದು ಕೊರಗರ ಡೋಲು, ಗದ್ದೆ ಹೂಡುವಂಥದ್ದು, ಯಕ್ಷಗಾನ, ಕಥಕ್ಕಳಿಯ ವೇಷಗಳನ್ನು, ಕಣ್ಣಿಗೆ ಬಟ್ಟೆ ಕಟ್ಟಿ ಓಪನ್ ಜೀಪನ್ನು ಬಿಡುವಂಥ ಜಾದೂ ಮಾಡಿದ್ದದ್ದು, ಅನೇಕ ಈ ಥರದ ಮನಸ್ಸುಗಳನ್ನು ನೀವು ಅವತ್ತು ಕಾಲೇಜ್ ಸಂದರ್ಭಗಳಲ್ಲಿ ಮಾಡ್ತಾ ಇದ್ದದ್ದು. ಭರತನಾಟ್ಯ ಕಲೀಲಿಕ್ಕೆ ಲಾರಿ ಹತ್ತಿ ನೀವು ಮಂಗಳೂರಿಗೆ ಹೋಗ್ತಿದ್ರಿ ಅಂತ ನೀವು ನಿಮ್ಮ ಬಾಯಲ್ಲಿ ಅವತ್ತು ಅನೇಕ ಬಾರಿ ನಾವು ಕೇಳಿದ್ದಿದೆ. ಆಗಿನ ಆ ಮನಸ್ಸು, ಆ ಒಂದು ಆಸಕ್ತಿ, ಸಾಂಸ್ಕೃತಿಕವಾದ ಆಸಕ್ತಿ ಇವತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದಕ್ಕೆ ನಿಮಗೆ ಎಷ್ಟು ಸಹಾಯ, ಎಷ್ಟು ಸಹಕಾರಿ, ಮತ್ತು ಈಗಲೂ ಕೂಡ ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಿದೆ ಅಂತ? 100ಕ್ಕೆ 100 ಅದು ಸಹಕಾರಿ ಆಗಿದೆ. ಅದೆಲ್ಲ ನಾನು ಮಾಡದೆ ನಾನು ಈಗ ಬಂದು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ಯಾಷನ್ ಆಗಿ ಬಂದದ್ದಲ್ಲ, ಇದು ಫ್ಯಾಷನ್ ಆಗಿ ನನ್ನಲ್ಲಿ ಬಂದದ್ದು. ಇದು ಎಂದೂ ನಾನು ಈಗ ಅನಿವಾರ್ಯವಾಗಿ ಮಾಡಿಕೊಂಡದಲ್ಲ. ಅದರ ಸುಖಗಳನ್ನೆಲ್ಲ ನಾನು ಬಾಲ್ಯದಲ್ಲಿ ಮಾಡಿಕೊಂಡು ಅದನ್ನು ಅನುಭವಿಸಿದ ಮೇಲೆ ಅಂಥ ಸುಖ ಇವತ್ತು 4 ಸಿಗಬೇಕು ಎಂಬ ಒಂದು ಆಶೆಯಿಂದ ಇದನ್ನು ಈಗ ಮಾಡಲಿಕ್ಕೆ ನನಗೆ ಬಹಳ ಸುಲಭ ಸಾಧ್ಯ. ಇದನ್ನು ಇನ್ನೊಬ್ಬರಿಗೆ ಮಾಡಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದೆಲ್ಲ ಮಾಡಿ 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 ಇದರ ಅನುಭವದಿಂದ ಸ್ವತಃ ಅನುಭವಿಸಿದ ಮೇಲೆ ಇಷ್ಟು ದೀರ್ಘಕಾಲ ಮಾಡಿ ಬದ್ಧತೆ ಇದ್ದದ್ದರಿಂದ ಇದು ಈಗ ಮಾಡಲಿಕ್ಕೆ ಸಾಧ್ಯ ಹೊರತು ಒಬ್ಬ ವ್ಯಕ್ತಿಗೆ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಈಗ ಒಂದು ಹೇಗೆ ಕಲಿಕೆಯಲ್ಲಿ ಫೌಂಡೇಶನನ್ನು ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಮುಂದೆ ಬಂದು PUCಯಲ್ಲಿ ಆಮೇಲೆ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳ ಸುಲಭದಲ್ಲಿ ಉತ್ತರವನ್ನು ಕೊಡ್ಬೋದೋ ಅದೇ ರೀತಿ ನಾನು ಕೂಡ ನನ್ನ ಬದುಕಿನಲ್ಲಿ ಅದು ಮಾಡಲಿಕ್ಕೆ ಆಗದೆ ಹೋದರೂ ಇಂಥ ಮನಸ್ಸನ್ನು ಕಟ್ಟುವ ಫೌಂಡೇಶನ್ ನಾನು ಬಾಲ್ಯದಿಂದ, ಪ್ರಾಥಮಿಕ ಶಿಕ್ಷಣದಿಂದ, ಪ್ರೌಢದಿಂದ ಇದೆಲ್ಲ ಮಾಡಿಕೊಂಡು ಎಂದು ಅದನ್ನು ಬಿಡದೆ ಅದನ್ನು ಮುಂದುವರಿಸಿದ ಭಾಗವಾಗಿ ಮಾಡಿಕೊಂಡು ಬಂದದ್ದರಿಂದ ಇವತ್ತು ಈ ಸ್ಥಿತಿಗೆ ನನಗೆ ಬರಲಿಕ್ಕೆ ಆಯಿತು. ಆದ್ದರಿಂದ ನನಗೆ ಇಂಥ ಮನೋಧರ್ಮವನ್ನು ಕೊಟ್ಟಂಥ ಆ ದೇವರು ಮತ್ತು ಆ ಗುರು ಹಿರಿಯರು ಮತ್ತು ನನಗೆ ಆ ಬೆಳೆಸ್ಕೊಂಡು ಹೋಗುವಂಥ ಮನಸ್ಸನ್ನು ಕೊಟ್ಟಂಥದಕ್ಕೆ ನಾನು ಧನ್ಯ. ಸುಮ್ಮನೆ ಒಂದು ಕುತೂಹಲದ ಪ್ರಶ್ನೆ ಹೇಳೋವ್ರೆ, ನೀವು PUC ಒಂದೇ ಅಟೆಂಪ್ಟಿಗೆ ಪಾಸಾಗಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ MBBS ಸೀಟ್ ಸಿಕ್ಕಿಬಿಟ್ಟಿದ್ರೆ ಆಳ್ವಾಸ್ ಸಂಸ್ಥೆ ಇರ್ತಿತ್ತ ಇವತ್ತು? ಖಂಡಿತ ಸಾಧ್ಯ ಇಲ್ಲ. ಇದೇ ದೇವರ ನಿಯಮ ಅಂತ ನಾನು ಹೇಳೋದು, ಇದೇ ದೇವರ ನಿಯಮ. ನಾನು ಒಂದು ವೇಳೆ MBBS ಅನ್ನು ಕಲಿತು ಹೋಗ್ತಿದ್ರೆ, ನಾನು ಪಾಸಾಗಿ ಹೋಗ್ತಿದ್ರೆ, ನನ್ನ ಅಕ್ಕ 100ಕ್ಕೆ 100 ನನ್ನನ್ನು ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಾನು ಅಮೆರಿಕದಲ್ಲಿ ಇದ್ದುಕೊಂಡು ನಾನು ಅಲ್ಲಿ ಜೀವನ ಮಾಡ್ತಿದ್ದೆ. ಇವತ್ತು ನಿವೃತ್ತಿ ಆಗಿ ನಾನು ನನ್ನಷ್ಟಕ್ಕೆ ಲೋಕ ಸುತ್ತುವಂತ ಈಗ ನನ್ನ ಅಕ್ಕ ವರ್ಷದಲ್ಲಿ ಒಂದು 360 ದಿವಸದಲ್ಲಿ ಒಂದು 200 ದಿವಸ ಲೋಕ ಸುತ್ತಾರೆ. ಈಗಲೂ ಅವರು ಈಗ ಇಲ್ಲಿಲ್ಲ, ಈಗ ಸ್ಪೇನ್ನಲ್ಲಿದ್ದಾರೆ, ಅವರು ಇವತ್ತು ಸ್ಪೇನ್ನಲ್ಲಿದ್ದಾರೆ. ಆದರೆ ನಾನು ಹಾಗೆ ತಿರುಗಾಡಿಕೊಂಡು ನನ್ನಷ್ಟಕ್ಕೆ ಒಂದು ಆರಾಮವಂತ ಜೀವನದಲ್ಲಿ ಇರ್ತಿದ್ದೆ. ನಾನು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.